ಹಾವೇರಿಯಲ್ಲಿ ಶಾಸಕರ ಆಪ್ತ ಸಹಾಯಕನ ಮನೆಯ ಕಳ್ಳತನವಾಗಿದೆ. 21 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಕಳ್ಳತನವಾಗಿದೆ. ರಾಣೆಬೆನ್ನೂರಿನ ಕಂಠಿಬೀರೇಶ್ವರ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಶ್ರೀನಿವಾಸ ಹಳ್ಳಲಿ ಅವರ ಮನೆ ಬಾಗಿಲನ್ನ ಮುರಿದು ಕಳ್ಳತನವನ್ನ ಮಾಡಿದ್ದಾರೆ. ಹಾವೇರಿಯಲ್ಲಿ ಶಾಸಕರ ಆಪ್ತ ಸಹಾಯಕನ ಮನೆ ಇದು. ಇನ್ನು ಸ್ಥಳಕ್ಕೆ ರಾಣೆಬೆನ್ನೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಇನ್ನು ಮಾಂಗಲ್ಯದ ಸರ, ಕಿವಿ ಓಲೆ ಸೇರಿದಂತೆ 4.5 ಲಕ್ಷ ನಗದು ಹಣವನ್ನ ಕಳ್ಳತನ ಮಾಡಿದ್ದಾರೆ ಖದೀಮರು ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕ ಪ್ರಕಾಶ್ ಕೋಳಿವಾಡ ಆಪ್ತ ಸಹಾಯಕನಾಗಿ ಶ್ರೀನಿವಾಸ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು ಬೆಂಗಳೂರಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಇವರ ಮನೆಯ ಕಳ್ಳತನವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಆದರೆ ಯಾವ ರೀತಿಯಾಗಿ ಗಾಡ್ರೇಜ್ನಲ್ಲಿ ಇರುವಂತಹ ಆ ಡೋರ್ಗಳನ್ನ ಮುರಿದು ಕಳ್ಳತನವನ್ನ ಮಾಡಿದ್ದಾರೆ ಅಂತ ಹೇಳಿ, ಅಂದ್ರೆ ಮಾಂಗಲ್ಯ ಸರ ಇರುತ್ತೆ, ಕಿವಿ ಓಲೆ ಇರುತ್ತೆ ಸೇರಿದಂತೆ 4.5 ಲಕ್ಷ ನಗದು ಹಣ ಕಳ್ಳತನವನ್ನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ರಾಣೆಬೆನ್ನೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. 21 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಜೊತೆಗೆ ನಗದು ಕಳ್ಳತನವನ್ನ ಮಾಡಿದ್ದಾರೆ. ರಾಣೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಶಾಸಕ ಪ್ರಕಾಶ ಕೋಳಿವಾಡ ಆಪ್ತ ಸಹಾಯಕನಾಗಿ ಶ್ರೀನಿವಾಸ್ ಕೆಲಸವನ್ನ ಮಾಡ್ತಾ ಇದ್ರು. ಬೆಂಗಳೂರಿಗೆ ಹೋಗಿರ್ತಾರೆ. ಮನೆಯಲ್ಲಿ ಯಾರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಖತರ್ನಾಕ್ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿದ್ದಾರೆ. ಹಾವೇರಿಯಲ್ಲಿ ಶಾಸಕರ ಆಪ್ತ ಸಹಾಯಕನ ಮನೆಯಲ್ಲಿ ಕಳ್ಳತನವನ್ನ ಮಾಡಲಾಗಿದೆ. ಅಂದರೆ 21 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಚಿನ್ನವನ್ನ ಇಟ್ಟಿರ್ತಾರೆ, ಮಾಂಗಲ್ಯ ಸರ ಇರುತ್ತೆ, ಕಿವಿ ಓಲೆ ಎಲ್ಲವೂ ಕೂಡ ಚಿನ್ನದಲ್ಲಿ ಇಟ್ಟಿರ್ತಾರೆ. ಆದರೆ ಖತರ್ನಾಕ್ ಕಳ್ಳರು ನೇರವಾಗಿ ಮನೆಗೆ ನುಗ್ಗಿ ಯಾರೂ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕೈಚಳಕವನ್ನು ತೋರಿದ್ದಾರೆ. ನಗದು ಕಳ್ಳತನವನ್ನು ಕೂಡ ಮಾಡಿದ್ದಾರೆ. ರಾಣೆಬೆನ್ನೂರಿನ ಕಂಠಿಬೀರೇಶ್ವರ ನಗರದಲ್ಲಿ ಇರುವಂತಹ ಇವರ ಮನೆಯಲ್ಲಿ ಖತರ್ನಾಕ್ ಕಳ್ಳರ ಗ್ಯಾಂಗ್ನಿಂದ ಈ ರೀತಿಯಾದಂತಹ ಕಳ್ಳತನವನ್ನ ಮಾಡಲಾಗಿದೆ. ಸ್ಥಳಕ್ಕೆ ರಾಣೆಬೆನ್ನೂರು ಪೊಲೀಸರು ಸದ್ಯ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ MD ಹಣಗಿ ದೂರವಾಣಿ ಸಂಪರ್ಕದಲ್ಲಿ. ಹಣಗಿ, ಇನ್ನು ಹಾವೇರಿಯಲ್ಲಿ ಶಾಸಕರ ಆಪ್ತ ಸಹಾಯಕರ ಮನೆಯಲ್ಲೇ ಕಳ್ಳತನ ನಡೆದಿದೆ. ಆ ಮನೆಯಲ್ಲಿ ಯಾರು ಇರ್ಲಿಲ್ವಾ? ಏನೆಲ್ಲ ಕದ್ದೊಯ್ದಿದ್ದಾರೆ ಕಳ್ಳರು? ಜೊತೆಗೆ ಯಾರು ಆ ಕಳ್ಳರು ಅನ್ನೋದಾಗಿ ಏನಾದರೂ ಮಾಹಿತಿ ಇದೆಯಾ? ಎಸ್ ದಿವ್ಯಾ, ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಕಳ್ಳತನ ಪ್ರಕರಣಗಳನ್ನ ಬೇಯಿಸಬೇಕು ಅನ್ನುವಂತ ರೀತಿಯಲ್ಲಿ ಹಾವೇರಿ ಜಿಲ್ಲಾ ಪೊಲೀಸರು ಅಲರ್ಟ್ ಹಾಕಿಕೊಂಡು ತಂಡವನ್ನ ರಚನೆ ಮಾಡಿಕೊಂಡು ಕಳ್ಳರನ್ನ ಬೇಯಿಸುವಂತ ಪ್ರಕರಣದಲ್ಲಿ ಮುಂದಾಗಿದ್ದಾರೆ. ಇದರ ಬೆನ್ನಲ್ಲೇ ಏನಂದ್ರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಏನು ಶಾಸಕರಿದ್ದಾರೆ ಪ್ರಕಾಶ್ ಕೋಳಿವಾಡ ಅವರ ಆಪ್ತರಾದಂತಹ ಶ್ರೀನಿವಾಸ್ ಹಳ್ಳಳಿ ಅನ್ನುವಂತ ಅವರ ಮನೆಯ ಬಾಗಿಲ ಮುರಿದು 21 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನು ಜೊತೆಗೆ ನಗದು ಹಣವನ್ನ ತೆಗೆದುಕೊಂಡು ಕಳ್ಳರು ಪರಾರಿಯಾಗಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಜೊತೆಗೆ ಇದನ್ನ ತಿಳಿದಂತಹ ಏನು ರಾಣೆಬೆನ್ನೂರು ನಗರ ಪೊಲೀಸರು ಈಗಾಗಲೇ ಮನೆ ಹತ್ರ ಬಂದಿದ್ದಾರೆ. ಜೊತೆಗೆ ತನಿಖೆಯೂ ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಏನು ಶ್ರೀನಿವಾಸ್ ಹಳ್ಳಳಿ ಅವರು ಮನೆಯಲ್ಲಿ ಇರದೇ ಇರತಕ್ಕಂಥ ಸಂದರ್ಭ, ಅಂದ್ರೆ ಅವರು ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಶಾಸಕರಾದಂತಹ ಪ್ರಕಾಶ್ ಕೋಳಿವಾಡ ಅವರ ಆಪ್ತ ಸಹಾಯಕರಾಗಿರ್ತಕ್ಕಂಥ ಹಿನ್ನೆಲೆಯರು ಅವ್ರೇನಂದ್ರೆ ಬೆಂಗಳೂರಿಂದ ರಾಣೆಬೆನ್ನೂರಿಂದ ಬೆಂಗಳೂರು ನಿರಂತರವಾಗಿ ಏನಂದ್ರೆ ಸಂಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ನಿನ್ನೆ ಅವರು ಇರದೇ ಇರುವಂತಹ ಸಮಯವನ್ನ ನೋಡಿಕೊಂಡಂತಹ ಖತರ್ನಾಕ್ ಕಳ್ಳರು ಏನಂದ್ರೆ ಅವರ ಮನೆಗೆ ಕನ್ನ ಹಾಕಿದ್ರು. ಜೊತೆಗೆ ಈಗಾಗಲೇ ಸಂಬಂಧಪಟ್ಟಂತಹ ಪೊಲೀಸರು ಸಹ ಬಂದಿದ್ದಾರೆ. ಜೊತೆಗೆ ರಾಣೆಬೆನ್ನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ಜೊತೆಗೆ ಕಳ್ಳರು ಯಾರನ್ನೋದು ಸದ್ಯಕ್ಕೀಗ ಮಾಹಿತಿ ಬಂದಿಲ್ಲ. ಜೊತೆಗೆ ಕಳ್ಳರನ್ನ ಬೇಧಿಸಬೇಕು, ಜೊತೆಗೆ ಕಳ್ಳರನ್ನ ಹಿಡಿಬೇಕು ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಏನಂದ್ರೆ ರಾಣೆಬೆನ್ನೂರು ನಗರ ಪೊಲೀಸರು ಎಲ್ಲ ರೀತಿಯಾದಂತಹ ಒಂದು ತಂಡವನ್ನ ರಚನೆ ಮಾಡಿಕೊಂಡು ತನಿಖೆಗೆ ಇಳಿದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ದೊರಕಿರುವಂತದ್ದು. ದಿವದಾಸಿಗ. ಓಕೆ, ಥ್ಯಾಂಕ್ ಯು ಹಣಗಿ ನಿಮ್ಮೆಲ್ಲ ಮಾಹಿತಿಗಾಗಿ.